ಭದ್ರಾವತಿಯಿಂದ ಬಂದಿದ್ದಾರೆ. ಬಹಳ ಖುಷಿಯಾಗುತ್ತೆ. ಇವತ್ತು ಈಶಾನಿ ಮೇಡಮ್ ಅವ್ರದ್ದು ಹುಟ್ಟುಹಬ್ಬ. ಹಾಗಾಗಿ ಅವರ ಹುಟ್ಟುಹಬ್ಬವನ್ನ ಅರ್ಥಪೂರ್ಣವಾಗಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಜೊತೆ ಆಚರಣೆ ಮಾಡ್ತಾ ಇದ್ದಾರೆ. ದಯವಿಟ್ಟು ಜೋರಾಗಿ ಒಂದ್ಸತಿ ಕ್ಲಾಸ್ ಮಾಡಿ. ಒಳ್ಳೇದಾಗ್ಲಿ. ಭಗವಂತ ಆಯುಷು, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನ ಕಳಿಸ್ಲಿ. ಶನೇಶ್ವರ ಸ್ವಾಮಿ ಆಶೀರ್ವಾದ, ಶಿವಕುಮಾರ ಸ್ವಾಮಿ ಆಶೀರ್ವಾದ ಎಲ್ಲಕ್ಕಿಂತ ಹೆಚ್ಚಾಗಿ ಇಲ್ಲಿರ್ತಕ್ಕಂಥ ದೇವ್ರ ಮಕ್ಕಳ ಆಶೀರ್ವಾದ ಸಿಗ್ಲಿ. ಖುಷಿ ಏನಪ್ಪಾ ಅಂದ್ರೆ ಅಷ್ಟು ದೂರದಿಂದ ಬಂದು ಇಲ್ಲಿರ್ತಕ್ಕಂಥ ಎಲ್ಲಾ ದೇವ್ರ ಮಕ್ಳಿಗೂ ಪ್ರಸಾದದ ವ್ಯವಸ್ಥೆ ಮಾಡ್ಕೊಂಡಿದ್ದೀರಾ. ಬಹಳ ಖುಷಿ ಆಗುತ್ತೆ ಅಣ್ಣ. ದೇವ್ರು ನಿಮ್ಗೆ ಒಳ್ಳೇದ್ ಮಾಡ್ಲಿ ಅಣ್ಣ. ಸೊ ನಮ್ಮ ಆಶ್ರಮದ ಬಗ್ಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಚೆನ್ನಾಗಿ ನಡೀತೈತೆ, ಹಿಂಗೆ ನಡ್ಕೊಂಡು ಹೋಗ್ಲಿ. ನಮ್ಮಂತ ಬಂದಿದ್ದು ಸಹ ಅವ್ರಿಗೆ ಅನ್ನದ ದೇವ್ರ ಮಕ್ಳುಗಳಿಗೆ ಉಡ್ದ ಇದ್ ಮಾಡ್ಲಿ ಅಂತ ಕೇಳ್ತಾರೆ ಅಣ್ಣ. ಒಂದಲ್ಲ ಎರಡಲ್ಲ, ಹೆಚ್ಚು ಕಮ್ಮಿ 200 ಕಿಲೋಮೀಟರ್ ಮೇಲೆ ಆಗುತ್ತೆ ಅಂತ ಹೇಳಿದೀನಿ. ಎಷ್ಟು ಕಿಲೋಮೀಟರ್ ಆಗುತ್ತೆ ಅಣ್ಣ? 300 ಕಿಲೋಮೀಟರ್ ಆಗುತ್ತೆ. ಭದ್ರಾವತಿ ಬೆಂಗಳೂರಿಂದ 300 ಕಿಲೋಮೀಟರ್ ಆಗುತ್ತೆ. ಅಷ್ಟು ದೂರದಿಂದ ಇಡೀ ಫ್ಯಾಮಿಲಿ ಬಂದಿದೆ ಅಂದ್ರೆ ಬಹಳ ಖುಷಿ ಆಗುತ್ತೆ. ನಮ್ಗೆ ನಿಜವಾಗ್ಲೂ ಸಂತೋಷ ಆಗ್ತಾ ಇದೆ. ನಮ್ಮ ಆಶ್ರಮದ ಮೇಲೆ ಇಷ್ಟೊಂದು ಒಲವು, ಪ್ರೀತಿ, ಆಶೀರ್ವಾದ ಮಾಡ್ತಾ ಇದ್ದೀರಾ ಅಂದ್ರೆ ಬಹಳ ಥ್ಯಾಂಕ್ ಯು ಎಲ್ರಿಗೂ ಕೂಡ. ನಿಮ್ಮೆಲ್ರಿಗೂ ಕೂಡ ಹೃದಯಪೂರ್ವಕವಾಗಿ ಧನ್ಯವಾದಗಳು. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ ಬರ್ತ್ಡೇ ಟು ಯು ಈಶಾನಿ, ಹ್ಯಾಪಿ ಬರ್ತ್ಡೇ ಟು ಯು. ಈಶಾನಿ ಬರ್ಡೇನಾ?